ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಜನತೆಯ ಪ್ರಾಣ ಅನುಗುಣವಾಗಿ ನನ್ನ ಕರ್ತವ್ಯಗಳನ್ನು ನಿರ್ಭಯದಿಂದ ನಿಷ್ಪಕ್ಷಪಾತವಾಗಿ ದಕ್ಷತೆಯಿಂದ ನಿರ್ವಹಿಸಿ ಶ್ರೀ ಪ್ರದೀಪ ಗೌಡ ಬಿ ನಡುವಿನ ಮನೆ ಸೈನಿಕ್ ರಕ್ಷಕರ ಮತ್ತು ಗೋರಕ್ಷಣಾ ಅಕಾಡೆಮಿ. ಈಗ ಪ್ರತಿಜ್ಞಾ ವಿಧಿಯನ್ನ ಗೌರವಿಸತಕ್ಕಂತಹ ಭಾರತ ಸಂವಿಧಾನಕ್ಕೆ ಇವರ ಕಾರ್ಯ ನೈಪುಣ್ಯತೆಯನ್ನು ಗುಂಡು ಪಡೆಯಬೇಕಾದ ಮಾಡಲು ಕೂಡ ಬಹಳಷ್ಟು ವರ್ಷಗಳಿಂದ ಅನುಭವಿನ ದೊಡ್ಡ ಸೋಮವಾರ ನಮ್ಮ ಚಾಮರಾಜನಗರದಲ್ಲಿ 700 ವರ್ಷದ ಸಂಖ್ಯೆ ಬರುವಂಥದ್ದು. ಅದರಲ್ಲಿ ಕೇವಲ 198 ಜನರಿಗೆ ಮಾತ್ರ ಪ್ರತಿ ತಿಂಗಳು ರಕ್ತ ಸಿಗ್ತದೆ. ಅಂದರೆ ಅದು ನಮ್ಮ ಪ್ರಕಾರ ಸಿಗ್ತದೆ. ಸೊ ನಾವೇನು ಮಾಡ್ತೀವಿ, ಸಮುದಾಯ ಒಂದು 2 ತಿಂಗಳು ಕೂಡ ಅಭಿವೃದ್ಧಿ ಬೆಳೆದು ಇಂಥದ್ದು ಸಹಜ ಬೇಡ. ನಮ್ಮ ಸಿಗ್ತವೆ. ಸೊ ಅದಕ್ಕೆ ಪ್ರತಿಯೊಂದು ದೈಹಿಕ ಚಟುವಟಿಕೆ ತೊಡಗಿಸ್ಕೊಂಡು ಫಿಟ್ಟಾಗಿರಬೇಕು. ಎಲ್ಲ ಸೇರಿಕೊಂಡು ಅವರನ್ನು ಸ್ವಯಂ ಸ್ಥಾಪನೆ ಮಾಡ್ತಾರೆ. ಈ ಯುದ್ಧ ಹೋರಾಟ ಏನು ಕಲಿಕೆ ಅವರೇ ಒಂದು ರಚನೆ ಮಾಡ್ಕೊಂಡು ಅದನ್ನ ಜಯಿಸ್ತಾರೆ. ಇದನ್ನ ಹೊರಗಂತ ಪ್ರಯತ್ನ ಗೋರಕ್ಷಕರ ಕರೆಯಿಂದ ಜಾರಿಗೆ ತರ್ತಾರೆ. ಇಲಾಖೆಯ ಜೊತೆ ಸಂಬಂಧ ಬೆಳೆಸುವುದು, ಕಾಕಿ ಬಟ್ಟೆಯನ್ನು ಹಾಕುವುದಿಲ್ಲ, ನಾವು ಶಿಸ್ತಿನ ಅಳವಡಿಸಿಕೊಳ್ಳಬೇಕಾಗಿರುವಂಥವ್ರು. ಆ ಕಡೆ ನಾವು ಶಿಸ್ತಿ ಮತ್ತು ಸಂಯಮಗಳನ್ನು ಪಾಲನೆ ಮಾಡಬೇಕಾದ ನಾವು ತಿಂಗಳಿಗೆ 2 ದಿನ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಅಬಕಾರಿ, RDO, KSRTC, ಪೊಲೀಸರ ಹೀಗೆ ಅತ್ಯುತ್ತಮವಾದ ಸೇವೆಗಳನ್ನು ಮಾಡ್ಕೊಂಡು ಸ್ವಾಮಿ ಅವರು, ಡಾಕ್ಟರ್ ಸಂಗೀತಾ ಬನ್ನಾಡಿ ಅವರು, ಡಾಕ್ಟರ್ ಮಮತಾ ಸಾಗರ ಅವರು, ಡಾಕ್ಟರ್ BU ಸುಮಾ ಅವರು, ಡಾಕ್ಟರ್ HS ಮಾನಿತರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸದಾಗೆ ಗುಬ್ಬಿಯ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಇಲಾಖೆಗಳಿಗೆ ಆಹ್ವಾನ ಕೊಟ್ಟಿದೆ. ಈ ಕಾರ್ಯಕ್ರಮಕ್ಕೆ ಸಹ ಬಹಳಷ್ಟು ಜನ ಆಗಮಿಸಿದೆ. ಚಾಮರಾಜನಗರ ಜಿಲ್ಲೆಯ ಮಂಗಲ ಗ್ರಾಮದಲ್ಲಿ ಸಾಮಾಜಿಕ ಜಾಗೃತಿ ಮತ್ತು ಸಾಹಿತ್ಯಾತ್ಮಕ ಚಿಂತನೆಗಳ ವೇದಿಕೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ MA ಹಾಗೂ MPhil ಪದವಿಗಳನ್ನು ಪಡೆದಿದ್ದಾರೆ.
ಡಾಕ್ಟರ್ ನರಸಿಂಗ್ ಸಿಂಗ್ ನಾಯಕ್ ಅವರು 1950 ಪ್ರಜಾತಂತ್ರರಾಗಿರುವಾಗಲೇ ಅವರು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಪುರ ಗ್ರಾಮದಲ್ಲಿ ಅನಕ್ಷರಸ್ಥ ಕುಟುಂಬದಲ್ಲಿ ನಿವೃತ್ತರಾಗಿದ್ದಾರೆ. ನಡಿಯಗಾರ್ ಅವರನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಭಿನಂದಿಸಿ ಪಡೆದಿದ್ದಾರೆ. ಇವರನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮುಂತಾದ ಕೃತಿಗಳನ್ನ ಪ್ರಕಟನಾದ ಇವರಿಗೆ ಸಾಹಿತ್ಯ ಪಡೆದುಕೊಂಡಿದ್ದಾರೆ. ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಭಿನಯ ಭಾಷಣದಲ್ಲಿ ಬೆಂಗಳೂರಿಗೆ ಕಳೆದಿದೆ. ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಸಾಹಿತ್ಯ ಸುಲಭವಾಗಿ ಬಳಸಿಕೊಳ್ಳುತ್ತದೆ. 2023 ವರ್ಷದ ಅಕಾಡೆಮಿ ಬಾಲ್ಯದಿಂದಲೂ ಜನಪದ ಸೊಗಡನ್ನು ಅಭಿವೃದ್ಧಿಸಿಕೊಂಡವರು ಜಿಲ್ಲೆಯ ಇದೇ ತಾಲೂಕಿನ ಕಲ್ಲೂರು ಚದುರಂಗ ಇವರ ಪ್ರಮುಖ ಕೃತಿಗಳು ಇವರಿಗೆ ಒಳ್ಳೆ ಕಾರ್ಯಕ್ರಮ ನಾನು ಮಾಡಲಿಕ್ಕೆ ಆಗಿರಲಿಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಮತ್ತೊಮ್ಮೆ ಪ್ರಶಸ್ತಿಯನ್ನು ಕಳಿಸಿದಂಥ ಎಲ್ಲ ಮಾಹಿತಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸಿ ಕೆಲಸಗಳನ್ನ ಮಾಡಿದ್ರೆ ಈ ಸಾಹಿತ್ಯ ಕ್ಷೇತ್ರ ಇನ್ನೂ ಹೆಚ್ಚು ಪುನಶ್ಚೇತನಗೊಳ್ಳಿಕ್ಕೆ ಮತ್ತು ಈ ಸಾಹಿತ್ಯಕ್ಕೆ ಬಗ್ಗೆ ಹೆಚ್ಚು ಸಹಕಾರ ನೀಡಲಿಕ್ಕೆ, ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ, ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಕಾರ್ಯಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ವಿಖ್ಯಾತಿಯನ್ನು ಪಡೆಯೋದಕ್ಕೆ ಗುಬ್ಬಿ ವೀರಣ್ಣವರ ಭಾಳ ದೊಡ್ಡ ಸಾಧನೆ. ಗುಬ್ಬಿ ವೀರಣ್ಣ ಅವರು ಗರಡಿಯಲ್ಲಿ ಪಡೆದವರು ಎಲ್ಲ ಏನೇನಾಗಿ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಎಷ್ಟು ಜನರನ್ನ ಉದಾಹರಣೆ ಕೊಡಬೇಕು ಅನ್ನೋಂಥದ್ದು ನಾನು ಇನ್ನು ನೋಡ್ಬೋದಾಗಿದೆ. ಅಷ್ಟರ ಮಟ್ಟಿಗೆ ಗುಬ್ಬಿ ಇಡೀ ಒಂದು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗಮನ ಸೆಳೆದಿದೆ. ವಿಶೇಷವಾದಂಥ ಮನ್ನಣೆ ಯಾಕೆ ಅಂತಂದರೆ, ನನಗೆ ತಿಳಿದಂತೆ ಕರ್ನಾಟಕದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಸರ್ಕಾರಿ ವ್ಯವಸ್ಥೆಯ ಅನೇಕ ಸಂಸ್ಥೆಗಳು ಕೂಡ ಪ್ರಶಸ್ತಿಗಳನ್ನು ಕೊಡುವ ಒಂದು ಪದ್ಧತಿ ಇದೆ. ಮತ್ತು ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ, ಇಡೀ ಭಾರತದಲ್ಲಿ ಸುಮಾರು ಹತ್ತಿರ 800 ಪ್ರಶಸ್ತಿಗಳು ಪ್ರತಿ ವರ್ಷ ಕೊಡಲ್ಪಡ್ತವೆ. ಆಮೇಲೆ ಈ ನಮ್ಮ ಡಾಕ್ಟರ್ D.B. ನಾಯಕ್ ಅವರು ಸಂಶೋಧನೆ, ಶೈಕ್ಷಣಿಕ ವಲಯ ಅಭಿವೃದ್ಧಿ ಮತ್ತು ಜಾನಪದ ಸೇವೆಯಲ್ಲಿ ಅವರು ಮಾಡಿರುವ ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಈ ಸಲದ ಗೌರವ ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರು ಹೇಳಿದರು, ಇಷ್ಟು ವರ್ಷ ಆದ ಮೇಲೂ ಇದು ಕೊಟ್ಟಾಗ ನಮಗೆ ಮತ್ತಷ್ಟು ಕೆಲಸ ಮಾಡುವಂತಹ ಹುರುಪನ್ನು ಕೊಡ್ತಾ ಇದೆ. ಸಿದ್ದರಾಮಯ್ಯನವರು ಹಿಂದಕ್ಕೆ ಏನು ಮಾಡಿದ್ರು, ಇದನ್ನೆಲ್ಲ ಯಾರು ಮಾಡ್ತಾ ಇರೋರು? ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ? ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಮಾತಾಡಿದಾರ? ಸೊ ಅದರಿಂದ ಇವು ಟೀಕೆ ಮಾಡೋಕ್ಕೋಸ್ಕರನೇ, ಟೀಕೆಗೋಸ್ಕರ ಅಲ್ಲ. ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು 1,08,135 ಕೋಟಿ ಖರ್ಚು ಮಾಡಿದ್ವಿ. ಬೇಕಾದ್ರೆ ವೆರಿಫೈ ಮಾಡಿ, ಅದನ್ನು ಹೇಳಿದ್ದೀನಿ ನಾನು. ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಅದು ಏನು ಅವರ ಅಕೌಂಟ್ಗೆ ನೇರವಾಗಿ ಮಧ್ಯವರ್ತಿಗಳು ಇಲ್ಲದೇನೆ ನೇರವಾಗಿ ಹಾಕ್ಬಿಟ್ಟಿದ್ದೀವಿ. ಇಲ್ಲ ಹೇಳಿ ನೋಡೋಣ, ಇಲ್ಲ ಅಂತ. ಇದೇ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಡೋಕ್ಕಾಗಲ್ಲ. ಒಂದು ವೇಳೆ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳಿದ್ರು. ರಾಜಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತೀನಿ. ನಾವು ಮೊದಲಿನಿಂದ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥವ್ರು. ಪಾರ್ಲಿಮೆಂಟ್ನಲ್ಲಿ, ಅಸೆಂಬ್ಲಿನಲ್ಲಿ ಎರಡೂ ಕಡೆ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥವ್ರಿಗೆ ನಾವು ಮುಂಚೂಣಿಲಿ ಇರ್ತಕ್ಕಂಥ. ಅದರಿಂದ ಮಹಿಳಾ ಮೀಸಲಾತಿ ಆಗಬೇಕು. ಅವರು ಮುಂದಕ್ಕೆ ಯಾಕೆ ಹಾಕಿದರು? ಮೀಸಲಾತಿ ಕೊಡಬೇಕು ಅಂತ ಅಂದಮೇಲೆ ಕೊಟ್ಬಿಡ್ಬೇಕು, ತಕ್ಷಣ ಕೊಡಬೇಕು. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಈಗ ಕನಿಷ್ಠ ಪಕ್ಷ 27 ಕೂಡ ಮಾಡಬೇಕು. ಅನಿಮಲ್ ಕಾನ್ಫ್ಲಿಕ್ಟ್ ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು ಇಲ್ಲಿ ಹಾಸನಕ್ಕೆ. ಇದ್ರೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನಾನು SP ಜೊತೆ ಮಾತಾಡ್ತೀನಿ. ಕೂಡಲೇ SP ಜೊತೆ ಮಾತಾಡಿ ಅಲ್ಲೂ ಕೇಳಿದ್ರು, ಬೇರೆಯವ್ರು ಹೇಳಿದ್ರು ನನಗೆ
ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡು ಏನು ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು ಡಿ.ಕೆ. ಶಿವಕುಮಾರ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.